ಭಾರತ ಅರಸರ ನಡುವಿನ ಯುದ್ಧ ಮತ್ತು ರಕ್ತಪಾತದ ಕಾಲವದು. ಇಂತಹ ಸಂದರ್ಭದಲ್ಲಿ ದಕ್ಷಿಣದ ಮಣ್ಣಿನಲ್ಲಿ ಹೊಸದೊಂದು ಇತಿಹಾಸ ಬರೆಯಲ್ಪಟ್ಟಿತು. ಕ್ರಿಸ್ತ ಶಕ 814 ರಾಷ್ಟ್ರಕೂಟ ಸಾಮ್ರಾಜ್ಯದ ಸಿಂಹಾಸನವನ್ನೇರಿದ ಬಾಲಕ ಶರ್ವ ಮುಂದೆ ಜಗತ್ತು ಕೊಂಡಾಡುವ ಅಮೋಘ ವರ್ಷ ನೃಪತುಂಗನಾದನು. ಅಧಿಕಾರಕ್ಕೆ ಬಂದಾಗ ಸುತ್ತಲೂ ಶತ್ರುಗಳು, ಒಳಗೆ ದಂಗೆಗಳು. ಆದರೆ ಕೇವಲ ಕತ್ತಿಯ ಬಲದಿಂದ ರಾಜ್ಯ ಗೆಲ್ಲುವುದಕ್ಕಿಂತ ಪ್ರೀತಿಯಿಂದ ಜನರ ಮನ ಗೆಲ್ಲುವುದು ಶ್ರೇಷ್ಠವೆಂದು ಅವನು ನಂಬಿದ್ದನು. ಮೌರ್ಯ ಸಾಮ್ರಾಜ್ಯದ ಅಶೋಕ ಚಕ್ರವರ್ತಿಯಂತೆ ಅಮೋಘ ವರ್ಷನು ಯುದ್ಧಕ್ಕಿಂತ ಶಾಂತಿಯೇ ಶ್ರೇಷ್ಠವೆಂದು ಸಾರಿದನು. ಆದ್ದರಿಂದಲೇ ಅವನನ್ನು ದಕ್ಷಿಣದ ಅಶೋಕ ಎಂದು ಕರೆಯಲಾಗುತ್ತದೆ. ಅವನು ತನ್ನ ರಾಜಧಾನಿಯನ್ನು ಮಾನ್ಯಖೇಟಕ್ಕೆ ಬದಲಾಯಿಸಿದನು. ಅದು ದೇವನಗರಿ ಅಮರಾವತಿಗೆ ಸರಿಸಾಟಿಯಾದ ನಗರವಾಗಿ ಬೆಳೆಯಿತು. ಜೈನ ಧರ್ಮದ ಅನುಯಾಯಿಯಾಗಿದ್ದರೂ ಎಲ್ಲ ಧರ್ಮಗಳನ್ನು ಸಮಾನವಾಗಿ ಗೌರವಿಸಿದ ಮಹಾನ್ ಸಮನ್ವಯಕಾರ ಈತ. ಒಮ್ಮೆ ನಾಡಿಗೆ ಬಂದ ಬರಗಾಲವನ್ನು ನೀಗಿಸಲು ಜನರಿಗಾಗಿ ತನ್ನ ಬೆರಳನ್ನೇ ಮಹಾಲಕ್ಷ್ಮಿಗೆ ಅರ್ಪಿಸಿದ ತ್ಯಾಗಮಯಿ ಈ ನೃಪತುಂಗ. ಅಮೋಘ ವರ್ಷ ಕೇವಲ ರಾಜನಲ್ಲ, ಅವನು ಕವಿಗಳ ರಾಜ. ಕನ್ನಡ ಸಾಹಿತ್ಯದ ಮೊಟ್ಟಮೊದಲ ಲಕ್ಷಣ ಗ್ರಂಥ ಕವಿರಾಜಮಾರ್ಗ ಇವನ ಕಾಲದಲ್ಲೇ ರಚಿತವಾಯಿತು. ಕಾವೇರಿಯಿಂದ ಗೋದಾವರಿಯವರೆಗೆ ಹರಡಿದ್ದ ನಾಡು ಕನ್ನಡಿಗರ ನಾಡು ಎಂದು ಮೊದಲು ವ್ಯಾಖ್ಯಾನಿಸಿದವನೇ ಇವನು. ಇವನ ಆಸ್ಥಾನದಲ್ಲಿ ಗಣಿತಜ್ಞ ಮಹಾವೀರಾಚಾರ್ಯರಂತಹ ಘಟಾನುಘಟಿ ವಿದ್ವಾಂಸರಿದ್ದರು. 64 ವರ್ಷಗಳ ಇವನ ದೀರ್ಘ ಆಡಳಿತದಲ್ಲಿ ಸಾಹಿತ್ಯ, ಗಣಿತ ಮತ್ತು ಕಲೆಗಳು ಉತ್ತುಂಗಕ್ಕೇರಿದವು. ಕನ್ನಡಿಗರು ಹದವರಿತು ಓದದಿದ್ದರೂ ಕಾವ್ಯಪ್ರಯೋಗ ಪರಿಣತಮತಿಗಳು ಎಂದು ಕನ್ನಡಿಗರ ಜಾಣ್ಮೆಯನ್ನು ಅಂದೇ ಜಗತ್ತಿಗೆ ಸಾರಿದ ಕೀರ್ತಿ ಇವನದು. ಅಧಿಕಾರಕ್ಕಿಂತ ಅಧ್ಯಾತ್ಮವೇ ದೊಡ್ಡದು ಎಂದು ನಂಬಿ ತನ್ನ ಕೊನೆಯ ದಿನಗಳಲ್ಲಿ ರಾಜ್ಯಭಾರವನ್ನು ಪುತ್ರನಿಗೆ ಒಪ್ಪಿಸಿ ತಪಸ್ಸಿಗೆ ತೆರಳಿದ ಈ ಮಹಾನ್ ಚಕ್ರವರ್ತಿ ಇಂದಿಗೂ ಶಾಂತಿ ಮತ್ತು ಸಾಹಿತ್ಯದ ಸಾಕಾರ ರೂಪವಾಗಿ ನಮ್ಮ ನಡುವೆ ಬದುಕಿದ್ದಾನೆ. ಹೆಚ್ಚಿನ ಆಸಕ್ತಿದಾಯಕ ವಿಡಿಯೋಗಳಿಗಾಗಿ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಜೈ ಕರ್ನಾಟಕ.